ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲಿರುವುದು ಪ್ರತಿಯೊಬ್ಬ ವಿವಾಹಿತ ಮಹಿಳೆಯ ಜೀವನದಲ್ಲಿ ಅತ್ಯಂತ ಪವಿತ್ರ ಮತ್ತು ಮಹತ್ವದ ವ್ರತಗಳಲ್ಲಿ ಒಂದಾದ ವಟಸಾವಿತ್ರಿ ವ್ರತದ ಸಂಪೂರ್ಣ ಮಹಿಮೆ, ಆಚರಣೆಯ ವಿಧಾನ, ಪೂಜಾ ಸಾಮಗ್ರಿಗಳು, ವ್ರತದ ನಿಯಮಗಳು, ಸಾವಿತ್ರಿ ಸತ್ಯವಾನ್ ಅವರ ಅಮರ ಕಥೆ ಹಾಗೂ ಈ ವ್ರತದ ಆಧ್ಯಾತ್ಮಿಕ ಸಂದೇಶದ ಬಗ್ಗೆ. ಸಾವಿತ್ರಿಯ ಪತಿಭಕ್ತಿ, ಅಚಲ ನಂಬಿಕೆ ಮತ್ತು ಧರ್ಮನಿಷ್ಠೆಯ ಮುಂದೆ ಸ್ವತಃ ಯಮಧರ್ಮರಾಜನೇ ತಲೆಬಾಗಿದ ಅಪರೂಪದ ಘಟನೆಗೆ ಸಾಕ್ಷಿಯಾದ ಈ ವ್ರತವು ಕೇವಲ ಒಂದು ಆಚರಣೆಯಲ್ಲ, ಇದು ನಂಬಿಕೆ, ಪ್ರೀತಿ, ತ್ಯಾಗ ಮತ್ತು ಧರ್ಮದ ಪ್ರತೀಕವಾಗಿದೆ. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಅಖಂಡ ಸೌಮಂಗಲ್ಯ, ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಕುಟುಂಬದ ಸುಖ, ಶಾಂತಿ ಮತ್ತು ಐಶ್ವರ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದರೆ ವಟಸಾವಿತ್ರಿ ವ್ರತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಟಸಾವಿತ್ರಿ ವ್ರತ ಎಂದರೇನು? ವಟ ಎಂದರೆ ಆಲದ ಮರ, ಸಾವಿತ್ರಿ ಎಂದರೆ ಪತಿಭಕ್ತಿ, ಧರ್ಮ ಮತ್ತು ಸತ್ಯದ ಪ್ರತಿರೂಪ. ವಟಸಾವಿತ್ರಿ ವ್ರತವು ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯ, ಆರೋಗ್ಯ, ಕುಟುಂಬದ ಸುಖ, ಶಾಂತಿ ಮತ್ತು ಅಖಂಡ ಸೌಮಂಗಲ್ಯಕ್ಕಾಗಿ ಆಚರಿಸುವ ಪವಿತ್ರ ವ್ರತವಾಗಿದೆ. ಈ ವ್ರತದ ಮೂಲದಲ್ಲಿ ಇರುವ ಸಂದೇಶ ಕೇವಲ ಗಂಡನ ಆಯಸ್ಸನ್ನು ಕೋರುವುದು ಮಾತ್ರವಲ್ಲ, ಸಂಕಷ್ಟ ಬಂದಾಗ ಧೈರ್ಯ, ಜ್ಞಾನ ಮತ್ತು ಧರ್ಮದಿಂದ ಜೀವನವನ್ನು ಎದುರಿಸುವುದೇ ಇದರ ನಿಜವಾದ ಸಾರವಾಗಿದೆ. 2026ರ ವಟಸಾವಿತ್ರಿ ವ್ರತ. ದಿನಾಂಕ 29 ಜೂನ್ 2026, ಸೋಮವಾರ. ತಿಥಿ ಜ್ಯೇಷ್ಠ ಶುಕ್ಲ ಪೂರ್ಣಿಮೆ. ಪೂರ್ಣಿಮೆ ಆರಂಭ ಬೆಳಗ್ಗೆ 3:06ಕ್ಕೆ, ಪೂರ್ಣಿಮೆ ಮುಕ್ತಾಯ ಜೂನ್ 30 ಬೆಳಗ್ಗೆ 5:26ಕ್ಕೆ. ಪೂಜೆಯ ಶುಭ ಸಮಯ ಸೂರ್ಯೋದಯದಿಂದ ಮಧ್ಯಾಹ್ನದವರೆಗೆ. ವಟವೃಕ್ಷದ ಪೂಜೆ ಮಾಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ವಟವೃಕ್ಷದ ಮಹತ್ವ. ಹಿಂದೂ ಶಾಸ್ತ್ರಗಳಲ್ಲಿ ವಟವೃಕ್ಷವನ್ನು ಅಮರತ್ವದ ಸಂಕೇತವೆಂದು ಪರಿಗಣಿಸಲಾಗಿದೆ. ಇದರ ಬೇರುಗಳಲ್ಲಿ ಬ್ರಹ್ಮ, ಕಾಂಡದಲ್ಲಿ ವಿಷ್ಣು ಮತ್ತು ಶಾಖೆಗಳಲ್ಲಿ ಶಿವನ ವಾಸವಿದೆ ಎಂದು ಪುರಾಣಗಳು ಹೇಳುತ್ತವೆ. ಅದರ ಕಾರಣದಿಂದ ವಟವೃಕ್ಷದ ಪೂಜೆ ಮಾಡಿದರೆ ತ್ರಿಮೂರ್ತಿಗಳ ಆರಾಧನೆಯೇ ಆಗುತ್ತದೆ. ಆಲದ ಮರವು ದೀರ್ಘಕಾಲ ಜೀವಿಸುವುದರಿಂದ ದೀರ್ಘಾಯುಷ್ಯದ ಸಂಕೇತವಾಗಿದೆ. ಪೂಜೆಗೆ ಬೇಕಾಗುವ ಸಾಮಗ್ರಿಗಳು: ಹೊಸ ಬಿದಿರಿನ ಬುಟ್ಟಿ, ನೆನೆಸಿದ 7 ವಿಧದ ಕಾಳುಗಳು, ಕಡಲೆಕಾಳು, ಬ್ರಹ್ಮ ಮತ್ತು ಸಾವಿತ್ರಿ ವಿಗ್ರಹ, ಅರಿಶಿನ, ಕುಂಕುಮ, ಹೂಗಳು, ಪತ್ರೆಗಳು, ಹತ್ತಿಯ ಗೆಜ್ಜೆ ವಸ್ತ್ರ, ಕಲಶ, ತೆಂಗಿನಕಾಯಿ, ಹಣ್ಣುಗಳು, ಪಂಚಾಮೃತ, ನೈವೇದ್ಯ, ಧೂಪ, ದೀಪ, ಅರಿಶಿನದ ದಾರ ಅಥವಾ ಹತ್ತಿಯ ದಾರ, ತಾಮ್ರದ ಅಥವಾ ಇತರೆ ನಾಣ್ಯ, ವೀಳ್ಯದೆಲೆ ಹಾಗೂ ಅಡಿಕೆ ತಾಂಬೂಲ, ದಕ್ಷಿಣೆ. ಪೂಜಾ ವಿಧಾನ. ವ್ರತದ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ತಲೆ ಸ್ನಾನ ಮಾಡಬೇಕು. ಮನೆ ಸ್ವಚ್ಛಗೊಳಿಸಿ ಗೋಮೂತ್ರ ಅಥವಾ ಶುದ್ಧ ನೀರನ್ನು ಸಿಂಪಡಿಸಿ ಪವಿತ್ರಗೊಳಿಸಬೇಕು. ಹೊಸ ಬಟ್ಟೆ ಧರಿಸಿ ಅರಿಶಿನ, ಕುಂಕುಮ, ಹೂ ಧರಿಸಿ ಸೌಮಂಗಲ್ಯದ ಲಕ್ಷಣಗಳೊಂದಿಗೆ ಪೂಜೆಗೆ ಸಿದ್ಧರಾಗಬೇಕು. ಬಿದಿರಿನ ಬುಟ್ಟಿಯಲ್ಲಿ ನೆನೆಸಿದ ಕಾಳುಗಳನ್ನು ತುಂಬಿ ಮಧ್ಯದಲ್ಲಿ ಬ್ರಹ್ಮ ಹಾಗೂ ಪಕ್ಕದಲ್ಲಿ ಸಾವಿತ್ರಿ ದೇವಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು. ನಂತರ ಬುಟ್ಟಿಯನ್ನು ವಟವೃಕ್ಷದ ಬಳಿಗೆ ಕೊಂಡೊಯ್ಯಬೇಕು. ಮರದ ಬುಡವನ್ನು ನೀರಿನಿಂದ ಶುದ್ಧೀಕರಿಸಿ ಅರಿಶಿನ, ಕುಂಕುಮ, ಹೂಗಳಿಂದ ಪೂಜಿಸಬೇಕು. ಬ್ರಹ್ಮ ಮತ್ತು ಸಾವಿತ್ರಿ ದೇವಿಗೆ ಪಂಚೋಪಚಾರ ಅಥವಾ ಷೋಡೋಪಚಾರ ಪೂಜೆ ಸಲ್ಲಿಸಬೇಕು. ನಂತರ ನೆನೆಸಿದ ಕಾಳುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಧೂಪ, ದೀಪ, ಆರತಿ ಬೆಳಗಬೇಕು. ದಾರ ಕಟ್ಟುವ ಮಹತ್ವ. ಆಲದ ಮರಕ್ಕೆ ಕೆಂಪು ಅಥವಾ ಅರಿಶಿಣದ ದಾರವನ್ನು 5, 11, 21, 51 ಅಥವಾ 108 ಬಾರಿ ಸುತ್ತುತ್ತಾ ಪ್ರದಕ್ಷಿಣೆ ಹಾಕುತ್ತಾರೆ. ಪ್ರತಿ ಪ್ರದಕ್ಷಿಣೆಯಲ್ಲೂ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ದಾರವು ದಾಂಪತ್ಯದ ಬಂಧ, ವಿಶ್ವಾಸ ಮತ್ತು ಜೀವನ ಪರ್ಯಂತ ಒಗ್ಗಟ್ಟಿನ ಸಂಕೇತವಾಗಿದೆ. ವ್ರತದ ಕಥೆ. ಮದ್ರಾ ದೇಶದ ರಾಜ ಅಶ್ವಪತಿ ಮತ್ತು ರಾಣಿ ಮಾಲವಿಗೆ ಅನೇಕ ವರ್ಷ ಮಕ್ಕಳಿರಲಿಲ್ಲ. ಅವರು ಸಾವಿತ್ರಿ ದೇವಿಯನ್ನು ಆರಾಧಿಸಿದ ಪರಿಣಾಮ ಅವರಿಗೆ ಸುಂದರ ಪುತ್ರಿ ಜನಿಸಿದಳು. ಅವಳಿಗೆ ಸಾವಿತ್ರಿ ಎಂದು ಹೆಸರಿಟ್ಟರು. ಸಾವಿತ್ರಿ ಬೆಳೆದು ಸತ್ಯವಾನ್ ಎಂಬ ರಾಜಕುಮಾರನನ್ನು ತನ್ನ ಪತಿಯಾಗಿ ಆಯ್ಕೆ ಮಾಡಿಕೊಂಡಳು. ಆದರೆ ಮಹರ್ಷಿ ನಾರದರು ಸತ್ಯವಾನ್ ಇನ್ನು 1 ವರ್ಷ ಮಾತ್ರ ಬದುಕುವನು ಎಂದು ಹೇಳಿದರು. ಆದರೂ ಸಾವಿತ್ರಿ ತನ್ನ ನಿರ್ಧಾರವನ್ನು ಬದಲಿಸಲಿಲ್ಲ. 1 ವರ್ಷದ ನಂತರ ಸತ್ಯವಾನ್ ಕಾಡಿನಲ್ಲಿ ಪ್ರಾಣ ಬಿಟ್ಟನು. ಯಮಧರ್ಮರಾಜನು ಅವನ ಆತ್ಮವನ್ನು ಕರೆದುಕೊಂಡು ಹೋಗಲು ಬಂದನು. ಸಾವಿತ್ರಿ ಯಮನ ಹಿಂದೆ ನಡೆದು ತನ್ನ ಜ್ಞಾನ, ಧರ್ಮ ಮತ್ತು ಪತಿಭಕ್ತಿಯಿಂದ ಯಮನ ಮನಸ್ಸನ್ನು ಗೆದ್ದಳು. ಯಮನು ಅನೇಕ ವರಗಳನ್ನು ನೀಡಿದನು. ಕೊನೆಗೆ ನಿನಗೆ 100 ಪುತ್ರರು ಆಗಲಿ ಎಂದು ಆಶೀರ್ವದಿಸಿದಾಗ ಸಾವಿತ್ರಿ ಪತಿಯಿಲ್ಲದೆ ಅದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದಳು. ತನ್ನ ಮಾತಿಗೆ ಬದ್ಧನಾಗಿ ಯಮಧರ್ಮರಾಜನು ಸತ್ಯವಾನನ ಪ್ರಾಣವನ್ನು ಮರಳಿ ನೀಡಿ ಅವನಿಗೆ ದೀರ್ಘಾಯುಷ್ಯ ನೀಡಿದನು. ಅಂದಿನಿಂದ ಈ ವ್ರತವು ಪತಿಯ ದೀರ್ಘಾಯುಷ್ಯಕ್ಕಾಗಿ ಆಚರಿಸಲಾಗುತ್ತದೆ. ಮಂತ್ರ: ಓಂ ಸಾವಿತ್ರೇ ನಮಃ ಅಥವಾ ಓಂ ಶ್ರೀ ವಟವೃಕ್ಷಾಯ ನಮಃ. ಈ ಮಂತ್ರವನ್ನು ಪೂಜೆಯ ಸಮಯದಲ್ಲಿ ಜಪಿಸಬಹುದು. ವ್ರತದ ನಿಯಮಗಳು: ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು, ಶುದ್ಧ ಸ್ನಾನ ಮಾಡಬೇಕು,
ಸಾಧ್ಯವಾದರೆ ಉಪವಾಸ ಅಥವಾ ಫಲಹಾರ ಆಚರಿಸಬೇಕು. ಕೋಪ, ಸುಳ್ಳು, ಜಗಳಗಳನ್ನು ದೂರವಿಡಬೇಕು. ಭಕ್ತಿಯಿಂದ ಪೂಜೆ ಮಾಡಬೇಕು. ವಟವೃಕ್ಷವನ್ನು ಹಾನಿಗೊಳಿಸಬಾರದು. ಸೌಮಂಗಲ್ಯವತಿಯರಿಗೆ ತಾಂಬೂಲ ನೀಡುವುದು ಶುಭ. ಮನೆಯಲ್ಲಿ ಪೂಜೆ ಮಾಡಬಹುದೇ? ಮನೆಯ ಹತ್ತಿರ ಆಲದ ಮರ ಇಲ್ಲದಿದ್ದರೆ ಅದರ ಕೊಂಬೆ ಕತ್ತರಿಸಿ ತರುವ ಅಗತ್ಯವಿಲ್ಲ. ಶುದ್ಧವಾದ ಸ್ಥಳದಲ್ಲಿ ರಂಗೋಲಿ ಹಾಕಿ ಗಂಧದಿಂದ ವಟವೃಕ್ಷದ ಚಿತ್ರ ಬರೆದು ಅದರ ಮುಂದೆ ಬ್ರಹ್ಮ ಮತ್ತು ಸಾವಿತ್ರಿ ದೇವಿಯ ವಿಗ್ರಹವನ್ನು ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದರೂ ವ್ರತವು ಸಾರ್ಥಕವಾಗುತ್ತದೆ. ಪ್ರಕೃತಿಯನ್ನು ಉಳಿಸುವುದು ಧರ್ಮವೇ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ವ್ರತದ ಫಲಗಳು. ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಅಖಂಡ ಸೌಮಂಗಲ್ಯ ದೊರೆಯುತ್ತದೆ. ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯ ವೃದ್ಧಿಯಾಗುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸುತ್ತದೆ. ಸಂತಾನ ಭಾಗ್ಯ ಲಭಿಸುತ್ತದೆ. ಧೈರ್ಯ, ಸಹನೆ ಮತ್ತು ಧರ್ಮನಿಷ್ಠೆ ವೃದ್ಧಿಯಾಗುತ್ತದೆ. ಮನಸ್ಸಿಗೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಶಕ್ತಿ ದೊರೆಯುತ್ತದೆ. ವಟಸಾವಿತ್ರಿ ವ್ರತದ ನಿಜವಾದ ಸಂದೇಶ. ವಟಸಾವಿತ್ರಿ ವ್ರತವು ಕೇವಲ ಆಚರಣೆಯಲ್ಲ, ಇದು ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ, ಕುಟುಂಬದ ಮೇಲಿನ ಪ್ರೀತಿ, ಧರ್ಮದ ಮೇಲಿನ ನಂಬಿಕೆ ಮತ್ತು ಸತ್ಯದ ಮೇಲಿನ ಅಚಲ ವಿಶ್ವಾಸವನ್ನು ಕಲಿಸುತ್ತದೆ. ಸ್ನೇಹಿತರೆ, ವಟಸಾವಿತ್ರಿ ವ್ರತವು ಸಾವಿರಾರು ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ಮಹಾನ್ ಧಾರ್ಮಿಕ ಸಂಪ್ರದಾಯವಾಗಿದೆ. ಆದರೆ ಇದರ ನಿಜವಾದ ಅರ್ಥ ಕೇವಲ ಒಂದು ವಿಧಿವಿಧಾನದಲ್ಲಿಲ್ಲ. ನಂಬಿಕೆ, ಧರ್ಮ, ತಾಳ್ಮೆ, ಪ್ರೀತಿ ಮತ್ತು ಕುಟುಂಬದ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಈ ವ್ರತದ ಸಾರವಾಗಿದೆ. ಸಾವಿತ್ರಿಯ ಅಚಲ ಪತಿಭಕ್ತಿ, ಧರ್ಮನಿಷ್ಠೆ ಮತ್ತು ಬುದ್ಧಿವಂತಿಕೆ ನಮಗೆ ಜೀವನದ ಪ್ರತಿಯೊಂದು ಸಂಕಷ್ಟವನ್ನು ಧೈರ್ಯದಿಂದ ಎದುರಿಸುವ ಪ್ರೇರಣೆಯನ್ನು ನೀಡುತ್ತದೆ. ಈ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದ್ದರೆ ಇದನ್ನು ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ಭಕ್ತಿ ಮತ್ತು ಧರ್ಮದ ಇಂತಹ ಅಮೂಲ್ಯ ಮಾಹಿತಿಗಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.